ಸರ್, ಯಾರೇ ಪೋಷಕರಿಗಾದರೂ ಕೂಡ ಆ ನೋವನ್ನು ಮರೆಯೋದಕ್ಕಾಗೋದಿಲ್ಲ. ಆದರೆ ನಿಮ್ಮ ಮಗನನ್ನು ಈ ರೀತಿ ಭೀಕರವಾಗಿ ಕೊಲೆ ಮಾಡಿರುವಂಥ ಆರೋಪ ಕೇಳಿಬರ್ತಿರುವಂಥ ಒಬ್ಬ ವ್ಯಕ್ತಿ ಯಾರು ಕಿಂಗ್ ಪಿನ್ ಇದ್ದಾನೆ, ಆ ವ್ಯಕ್ತಿ ಈಗ ಜೈಲ್ ಪಾಲಾಗ್ತಾ ಇದ್ದಾನೆ. ಇದನ್ನು ನೋಡಿದ್ರೆ ಏನು ಅನಿಸುತ್ತೆ ಅಂತ? ತಪ್ಪಿತಸ್ಥರು ಯಾರು ಅಂತ ನ್ಯಾಯ ನಿರ್ಧಾರ ಮಾಡುತ್ತೆ ಸರ್ಕಾರ. ಪೊಲೀಸ್ನವ್ರನ್ನ ಯಾವ್ದಾದ್ರು ಸಾಕ್ಷಿ ಅವನ್ನೆಲ್ಲ ಒದಗಿಸ್ತಾರೆ. ಆ ಮೂಲಕ ಅವ್ರಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗ ಕ್ರಮ ನಡೀತಾನೆ ಇದೆ. ಅದಕ್ಕೆ ನಾವು ಧನ್ಯವಾದ ತಿಳಿಸ್ತೀವಿ. ಕಠಿಣ ಶಿಕ್ಷೆನೇ ಆಗಬೇಕು. ತಪ್ಪಿತಸ್ಥರು ಯಾರು ಏನು ಅಂತ ನಮಗೆ ಮುಖ್ಯ ಅಲ್ಲ. ಯಾರು ಅಪರಾಧ ಮಾಡಿದ್ದಾರೆ, ತಪ್ಪಿತಸ್ಥರಿದ್ದಾರೆ, ಅವ್ರು ಎಂಥ ದೊಡ್ಡ ವ್ಯಕ್ತಿನೇ ಇರಲಿ, ನ್ಯಾಯಾಂಗದ ಮೂಲೆ ಅವರೆಲ್ಲರೂ ಅಡಿನೇ. ಅದರಿಂದ ನಾನು ಹೇಳೋದು ನ್ಯಾಯ ದೊರಕಿಸ್ಬೇಕು, ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನಮ್ಮಷ್ಟು. ಸರ್, ಇದೆಲ್ಲ ಒಂದು ಕಡೆ ಆದರೆ ನಿಮ್ಮ ಸೊಸೆ ಅಂದರೆ ಸಾಕಷ್ಟು ಭವಿಷ್ಯದ ಬಗ್ಗೆ ಕನಸನ್ನು ಕಟ್ಕೊಂಡಿದ್ರು. ಪತಿ ಈ ರೀತಿ ಕೆಲಸದಲ್ಲಿದ್ದಾರೆ, ಮುಂದೆ ಮಗುವಾಗುತ್ತೆ, ಮಗುವನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಈಗ ಅವ್ರ ಪರಿಸ್ಥಿತಿ ಹೇಗಿದೆ ಸರ್? ಪರಿಸ್ಥಿತಿ ಅಯೋಮಯ ಆಗಿದೆ. ಗಂಡನ ಇಲ್ಲ ಅಂದಾಗ ಬದುಕೋದು ಹೆಂಗೆ? ಅವಳು ಯಾರನ್ನ ನಂಬಬೇಕು? ನಾವು ವಯಸ್ಸಾದರು. ಈಗ ಗಂಡ ಅಂದರೆ ಪ್ರೀತಿ, ವಿಶ್ವಾಸ, ಸ್ನೇಹ ಎಲ್ಲ ಇರ್ತಿತ್ತು. ಈಗ ನಾವು ಬರೀ ಯಜಮಾನರಾಗಿ ಉಣ್ಣವ ತಿನ್ನವ ಅಂತ ಅಷ್ಟು ಹೇಳ್ಬೋದೇ ವಿನಃ ಪ್ರೀತಿ, ವಿಶ್ವಾಸ, ಒಂದು ಆತ್ಮೀಯತೆ, ಗಂಡ ಹೆಂಡತಿಯ ಒಂದು ಏನು ಆತ್ಮೀಯತೆ, ಅದು ಈಗ ಅದು ಕಳೆದು ಹೋಗ್ಬಿಟ್ಟಿದೆ. ಅದರಿಂದ ಪಾಪಳು ಒಂಥರ ಅನಾಥಳಾಗಿದ್ದಾಳೆ. ಆಕೆಗೂ ಕೂಡ ನನ್ನ ಜೀವನ ಹೆಂಗಪ್ಪ, ನನ್ನ ಗಂಡ ಇದ್ದ, ಏನೋ ಸಾಕ್ತಾ ಇದ್ದ, ಮಾಡ್ತಾ ಇದ್ದ, ಅದ್ರ ಜೊತೆಗೆ ಅತ್ತೆ ಮಾವ ಇರ್ತಿದ್ದು, ಪ್ರೀತಿ ವಿಶ್ವಾಸ ಸಿಕ್ತು. ಈಗ ನಾನು ಏನು ಮಾಡ್ಬೇಕಂತ ಆಕೆಗೆ ದಿಕ್ಕು ತೋಚಿದಂಗೆ ಆಗಿದೆ. ಅದರಿಂದನೇ ನಾವು ಕೇಳ್ತಾ ಇರೋದು, ಅದಕ್ಕೊಂದು ಭದ್ರತೆ ಬೇಕು ಜೀವಕ್ಕೆ. ಅದರಿಂದ ಸರ್ಕಾರ ಒಂದು ಕಾಯಮಾದ ಸರ್ಕಾರಿ ನೌಕರಿಯನ್ನು ಕೊಟ್ಟು ಆ ಜೀವ ಕಾಪಾಡೋಕ್ಕೆ ಅವರು ಅನುಕೂಲ ಮಾಡಿಕೊಡ್ಬೇಕಂತ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.